ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಅರ್ತ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಹೆಚ್ಚಿನ ಇಳುವರಿ ಪಡೆಯಲು ಹಾಗೂ ಯಶಸ್ವಿಯಾಗಿ ಕೃಷಿ ನಡೆಸಲು ನಮ್ಮ ಫಸ್ಟ್ ಅರ್ತ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರಿಯ ರೈತ ಬಂಧುಗಳೇ, ಇಂದಿನ ವಿಷಯಕ್ಕೆ ಸಾಗೋಣ. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸ್ ಇಂದ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಫಸ್ಟಿಂದ ತೋರಿಸ್ತಾ ಇದ್ದೀನಿ. ಯಾರು ಹೊಸಬ್ರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬಾಳೆ ಬೆಳೆಯುವಾಗ ನಿಮಗೆ 108 ಥರ ರೋಗಗಳು ಇವತ್ತಿನ ದಿನ ನಮ್ಮ ಕಡೆ ಚಾಮರಾಜನಗರದಿಂದ ಹಿಡ್ದು, ಕೊಳ್ಳೇಗಾಲದಿಂದ ಹಿಡ್ದು, ನಂಜನಗೂಡಿಂದ ಹಿಡ್ದು, HD ಕೋಟೆಯಿಂದ ಹಿಡ್ದು ಇಲ್ಲೆಲ್ಲ ಸಿಕ್ಕಾಬಟ್ಟೆ ಏಲಕ್ಕಿ ಬೆಳೆಯೋಂಥ ಜಾಗಗಳು ಸಿಕ್ಕಾಬಟ್ಟೆ ಏಲಕ್ಕಿನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸಿಕ್ಕಾಬಟ್ಟೆ ರೋಗ ಎಲ್ಲ ಕಡೆ. ಸೊ ನಾವು ಮೈಸೂರಿಂದ 45 ಕಿಲೋಮೀಟರು, HD ಕೋಟೆ ರೋಡು, ಗದ್ಗೆಯಿಂದ 8 ಕಿಲೋಮೀಟರು, ಇಲ್ಲಿ 11 ಎಕರೆ ಮಾಡ್ತಾಯಿದ್ದೀವಿ. ಯಾರಿಗೋಸ್ಕರ? ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ನಾವು ಮಾಡ್ತಾ ಇರೋದು. ಫಸ್ಟ್ ಅರ್ತು 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. 1 ಎಕರೆ ಮಾಡಿದ್ದು ನಾನು. ಇವತ್ತು 20-30 ಎಕರೆ ಮಾಡ್ತಾಯಿದ್ರಿ. ಈ ವರ್ಷ 11 ಎಕರೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಒಂದು 20 ಎಕರೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಏನಕ್ಕೆ ಅಂದರೆ 1 ಎಕರೆ 100% ಸಕ್ಸಸ್ ಆದ್ರೇ ನಿಮಗೆ 2 ಎಕರೆ, 5 ಎಕರೆ, 10 ಎಕರೆ ಮಾಡೋಕ್ಕಾಗೋದು. ಸೊ ನಾವು ಈ ಸ್ಟೇಜಿಗೆ ಬಂದಿದ್ದೀರಿ. ಸಾವಿರಾರು ಜನ ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರೆ. ನೋಡ್ಬೋದು ಇಲ್ಲಿ ಬಾಳೆ, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ ಮತ್ತು ಕಬ್ಬು ತರಕಾರಿಗಳೆಲ್ಲ ಮುಗೀತು. ಎಲೆಕೋಸು ಹಾಕಿದ್ವಿ, ಮೆಣಸಿನ್ಕಾಯಿ ಹಾಕಿದ್ವಿ, ಅದೆಲ್ಲ ಆಲ್ಮೋಸ್ಟು ಎಲೆಕೋಸು ಅಂತೂ ಮುಗೀತು. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದೆ. ಸೊ ಇದೆಲ್ಲ ಏನಕ್ಕೆ ಅಂದರೆ 100% ನ್ಯಾಚುರಲ್ ಫಾರ್ಮಿಂಗ್. ನಿಮಗೆ 1 ರೂಪಾಯಿ ಕೆಮಿಕಲ್ ಆಗದೆ 100% ಸಕ್ಸಸ್ ಆಗೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕು ನೀವು. ಫಸ್ಟ್ ಅರ್ತ್ ಆ್ಯಪಲ್ಲಿ ನಿಮಗೆ ಏನು ಕನ್ಫ್ಯೂಷನ್ ಇರೋಲ್ಲ. ಯಾಕಂದರೆ ಫಸ್ಟು 3 ತಿಂಗಳು ತುಂಬ ಇಂಪಾರ್ಟೆಂಟು ಬಾಳೆಗೆ. ಬಾಳೆಯ ಬಾಲ್ಯ ದಿನಗಳು ಅಂತ ನಾವು ಹೇಳ್ತೀರಿ. ಫಸ್ಟು 3 ತಿಂಗಳು ಸಕ್ಸಸ್ ಆದರೆ ನಿಮಗೆ ಇನ್ನು 7ನೇ ತಿಂಗಳು ಮೋತೆ ಬರೋ ತನಕನೂ ನಿಮಗೆ ಟೆನ್ಷನ್ ಇಲ್ಲ. ಮೋತೆ ಬಂದಮೇಲೆ ಒಂದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಆವಾಗ ನಮ್ಮ ಇಳುವರಿ ಬರೋ ಅಂಥ ಟೈಮ್ ಅದು. ಸೊ ಈ ಬಾಳೆ ಹಾಕೋಕ್ಕೆ ಮುಂಚೆನೇ ನಾವು ಸಾಯಿಲ್ ಪ್ರಿಪ್ರೇಷನ್ ಮಾಡಬೇಕು ವೀಕ್ಷಕರೇ. ಇವಾಗ ನೀವು ನೋಡ್ತಾ ಇದ್ದೀರಾ ಕರೆಕ್ಟಾಗಿ 4.5 ತಿಂಗಳಾಗಿದೆ. 4.5 ತಿಂಗಳಿಗೆ ನೋಡ್ಬೋದು. ಸ್ವಲ್ಪ ತೋರಿಸಿ ವೀಕ್ಷಕರಿಗೆ. ಸೊ ಫುಲ್ಲು ಲೈನು ಒಂದು ರೌಂಡಿಂಗ್ ತೋರಿಸಿ ಸರ್ ಎಲ್ಲ ಕಡೆನೂ. ಸೊ ಫುಲ್ಲು ಒಂದು ಲೈನು ನಿಮಗೆ ನೋಡ್ಬೋದು. ಎಲ್ಲನೂ 4.5 ತಿಂಗಳಿಗೆ ಏಕ್ದಮ್ 10 ಅಡಿ ಮೇಲೆ ಹೋಗಿದೆ. ಏನಾದ್ರು ಮಾಡಿದ್ದೀರಾ? 1 ರೂಪಾಯಿ ಕೆಮಿಕಲ್ ಹಾಕಿಲ್ಲ. ಕೆಮಿಕಲ್ ಹಾಕಿರೋರ್ದು ಇಷ್ಟು ಚೆನ್ನಾಗಿ ಬರೋಲ್ಲ, ಗ್ಯಾರಂಟಿ ಕೊಡ್ತೀನಿ. ಇಳುವರಿ ಗ್ಯಾರಂಟಿ ಕೊಡ್ತೀನಿ. ರೈತರಿಗೆ ಬೇಕಾಗಿರೋದು ಇಷ್ಟೇ, ಒಂದು ಕಮ್ಮಿ ಖರ್ಚು. ಎಲ್ಲದಕ್ಕಿಂತ ಫಸ್ಟು ಅವ್ರಿಗೆ ಬೇಕಾಗಿರೋದು ಇಳುವರಿ. ಚಾಲೆಂಜ್. ಕೆಮಿಕಲ್ ಫಾರ್ಮಿಂಗಿಂತ ಜಾಸ್ತಿ ಇಳುವರಿ ಎಲ್ಲ ಕಡೆ ಬಂದಿದೆ. 100 ವಿಡಿಯೋ ತೋರಿಸಿದ್ದೀರಿ. ಇದನ್ನು ನಮ್ಮ ಪ್ಲಾಟಲ್ಲೇ ಇವಾಗೆಲ್ಲ ಫಸ್ಟಿಂದ ತೋರಿಸೋಣ ಅಂತ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಫಸ್ಟು ನಿಮಗೆ ಇಳುವರಿ ಬೇಕಾಗಿದೆ. 2ನೇದು ನಿಮಗೆ ಖರ್ಚು ಕಮ್ಮಿ ಆಗಬೇಕು. ಸೊ ಕೆಮಿಕಲ್ ಫಾರ್ಮಿಂಗಿಂತ ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ. ಅಲ್ಲಿಗೆ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ. 3ನೇದು ನಮ್ಮ ಭೂಮಿ ತಾಯಿ ಉಳ್ದಂಗೆ ಆಯಿತು. ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಏನು ಕೊಡ್ತೀರಾ? ಮೊನ್ನೆ ಯಾರೋ ಮಾತಾಡ್ತಾಯಿದ್ರು, ನಾವು 85 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಬ್ಬು ಬೆಳೀತಾ ಇದ್ದೀರಿ ಸರ್ ಅಂತ. ಅಂದರೆ 85 ವರ್ಷದಿಂದ ಅವರ ತಾತ ಮುತ್ತಾತ ಚೆನ್ನಾಗೇ ಭೂಮಿ ಇಟ್ಕೊಂಡಿದ್ದಕ್ಕೆ ಅವರು ಇವಕ್ಕಿನ್ನ 2025ರಲ್ಲಿ 26ರಲ್ಲಿ ಅವರು ಇನ್ನೂ ಕಬ್ಬು ಬೆಳೀತಾ ಇದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ. ಅವರು ಸರ್ ಇವಾಗ ನಾವು ಕೆಮಿಕಲ್ ಮಾಡ್ತಾಯಿದ್ದೀರಿ 20 ವರ್ಷದಿಂದ, ನಾವು ನಮ್ಮ ಮಕ್ಕಳಿಗಂತೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಭೂಮಿಯೆಲ್ಲ ಆಲ್ರೆಡಿ ಹಾಳಾಗೋಗಿದೆ. ಹಂಗಾಗಿ ನಾವು 100% ಆರ್ಗ್ಯಾನಿಕ್ ಮಾಡಬೇಕು ಅಂತ ನಮ್ಮದು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಎಲ್ಲ ಕಡೆ ಇವತ್ತಿನ ದಿನ ಎಷ್ಟು ಕೆಮಿಕಲ್ ಹಾಕಿದ್ರೂ ನಿಮ್ಗೆ ಇಳುವರಿ ಬರ್ತಾಯಿಲ್ಲ. ಸಿಕ್ಕಾಬಟ್ಟೆ ಖರ್ಚು ಜಾಸ್ತಿ. ಹಾಗಾಗಿ 100% ಫಾಲೋ ಮಾಡಿ. ಗಿಡದ ಬಗ್ಗೆ ಹೇಳ್ತಾ ಬರ್ತೀನಿ. ನೋಡ್ಬೋದು ಆಲ್ರೆಡಿ 5 ಅಡಿ ಎಲೆ ಇದೆ. ಬರೀ ಎಲೆ ಹೇಳ್ತಾ ಇದ್ದೀನಿ ನಾನು. ಎಲೆ ಅಳತೆ ಅಗಲ ನೋಡ್ಬೋದು. ನಿಮಗೆ ಫಸ್ಟ್ ಕ್ಲಾಸಾಗಿ 1.5 ಅಡಿ ನಿಮಗೆ ಎಲೆ ಬರುತ್ತೆ. ಹೈಟ್ ನೋಡಿ, ಹಸಿರಾಗಿದೆ, ಏನೂ ರೋಗ ಇಲ್ಲ. ಎಲ್ಲ ಕಡೆ ಸಿಕ್ಕಾಬಟ್ಟೆ ಸಿಗಟೋಕ. 3 ತಿಂಗಳಿಗೆ ಎಲ್ಲ ಕಡೆ ಪನಾಮ ಬಂದಿದೆ. ಸಿಕ್ಕಾಬಟ್ಟೆ ಸಿಗಟೋಕ ಪ್ರಾಬ್ಲಮ್ ಬಂದಿದೆ. ಏನಕ್ಕೆ ಅಂದರೆ ನೀವು ಪದ್ಧತಿ ಕರೆಕ್ಟಾಗಿ ಫಾಲೋ ಮಾಡ್ತಾಯಿಲ್ಲ. ಸೊ ಫಸ್ಟಿಂದ ನಮ್ಮ ಪದ್ಧತಿ ಫಾಲೋ ಮಾಡ್ತಾ ಇರೋರ್ದು ಎಲ್ಲ ಹಿಂಗೆ ಇರುತ್ತೆ. ರೋಗ ಎಲ್ಲದರಲ್ಲೂ ಬರುತ್ತೆ. ನೀವು ಟಿಶ್ಯೂ ಕಲ್ಚರ್ ಹಾಕಿರಿ, ರೋಗ ಬಂದೇ ಬರುತ್ತೆ. ಕಂದು ಹಾಕಿರಿ, ರೋಗ ಬಂದೇ ಬರುತ್ತೆ. ನಮ್ಮದು ಯೂಸ್ ಮಾಡಿದ್ರೂ ರೋಗ ಬರುತ್ತೆ. ನಮ್ಮದು ಹಾಕಿದ ತಕ್ಷಣ ರೋಗ ಬರೋದೇ ಇಲ್ಲ ಅಂದರೆ ಸುಳ್ಳು. ನಾನು ಹೇಳೋದು, ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ನಿಮಗೆ ರೋಗಗಳು ಬೇಗ ವಾಸಿಯಾಗುತ್ತೆ. ಇಲ್ಲೇ ನಿಮಗೆ 1000 ಗಿಡ ತೋರಿಸ್ತೀನಿ. ಸಿಗಟೋಕ ಬರೀ 0.5%ಅಲ್ಲಿದೆ. ನೋಡ್ಬೋದು. ಬನ್ನಿ ಒಂದೊಂದೇ ತೋರಿಸ್ಕೊತ ಹೋಗ್ತೀನಿ. ನೋಡಿ, ಇದು ಯಾವುದಕ್ಕೂ ಸಿಗಟೋಕನೇ ಇಲ್ಲ.
ನೋಡಿ ಒಂದು ಲೈನ್ ಫುಲ್ಲು ತೋರಿಸ್ಕೊತ ಹೋಗ್ತೀನಿ ವೀಕ್ಷಕರೇ, ನೋಡ್ಬೋದು ಎಲ್ಲದನ್ನು ಯಾವುದಕ್ಕೂ ಸಿಗಟೋಕ ಇಲ್ಲ. ಸುರೇಶ್ ಅವರೇ ನಮಸ್ಕಾರ. ಸೊ ನಮ್ಮ ಸೂಪರ್ವೈಸರ್ ಸುರೇಶ್ ಅವರು ಇದ್ದಾರೆ. ಸೊ ಅವರು ಬೆಂಗಳೂರಲ್ಲಿ ಇದ್ದಿದ್ದು, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಲ್ವಾ? ಏನಾದ್ರು ಕಷ್ಟ ಆಗ್ತಿದ್ಯಾ? ಕಷ್ಟ ಏನಿಲ್ಲ, ಕರೆಕ್ಟಾಗಿ ಪದ್ಧತಿ ನಾನು ಹೇಳಿದ್ದು ನೀವು ಮಾಡ್ತಾ ಇದ್ದೀರಾ. ಎಲ್ಲ ರೈತರು 50 ವರ್ಷದಿಂದ ಆಗಿರೋ ರೈತರು ಇವತ್ತಿನ ದಿನ ಬಾಳೆ ಬೆಳೆಯೋಕೆ ಆಗ್ತಾ ಇಲ್ಲ, ಎಲ್ಲ ಫೇಲ್ಯೂರು. ನೀವು ಫಸ್ಟ್ ಟೈಮ್ ಅಂದ್ರೂ ಸಕ್ಸಸ್ ಆಗಿದೆ ಈ ಪ್ಲಾಟ್. ಏನಕ್ಕೆ? ಪದ್ಧತಿ. ನಾವು ಕೊಡೋಂಥ ಲಿಕ್ವಿಡ್ ಎಷ್ಟು ಈಸಿ ಇದೆ, ಜೀವಾಣುಗಳು. ನೋಡ್ಬೋದು, ಹೈಟು ಗೊತ್ತಾಗುತ್ತೆ. ನಾನು ಓಡಾಡ್ತಾ ಹೋದರೆ ನೋಡಿ ಹೈಟು. ಸೊ 4.5 ತಿಂಗಳಿಗೆ ಇಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಇದೆಯಾ? ತಾಕತ್ತಿದ್ರೆ ಫಾಲೋ ಮಾಡಿ, ಇಲ್ಲ ಅಂದರೆ ನನ್ನನ್ನು ಫಾಲೋ ಮಾಡಿ. ತಾಕತ್ತಿದ್ರೆ ತೋರಿಸ್ಕೊಡಿ ಯಾವ ಥರ ಬೆಳೆಯೋದು ಅಂತ. ಎಲ್ಲ ಒಂದು ಕಡೆ ಬೆಳೆಯೋದಲ್ಲ. ನನ್ನ ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮ ರೈತರದ್ದು ಎಲ್ಲದರದ್ದು ಸ್ಟೇಟಸ್ಗೆ ಹಾಕ್ತಾ ಇರ್ತೀನಿ. ನೀವು ಹೊಸೊಬ್ರಿದ್ರೆ ನಂಬರ್ ಸೇವ್ ಮಾಡ್ಕೊಳ್ಳಿ, ಸ್ಟೇಟಸ್ ನೋಡಿ. ಪ್ರತಿಯೊಬ್ಬರದ್ದು ಇಷ್ಟೇ ಚೆನ್ನಾಗಿದೆ, ಎಲ್ಲ ಒಂದು ಕಡೆ ಅಲ್ಲ. ಇವಾಗ ನಾನು ಇದನ್ನು ಫಸ್ಟಿಂದ ಈ ಪ್ಲಾಟಲ್ಲೂ ಕೆಮಿಕಲ್ ಹಾಕಿ 5 ವರ್ಷದಿಂದ ಕೆಮಿಕಲ್ ಹಾಕಿ ಭೂಮಿ ಹಾಳಾಗಿರೋಂಥ ಭೂಮಿನೇ. ಬಟ್ ನಾವು ಮಾಡಿರೋದೇನೋ ಸೆಣಬು ಹಾಕಿರೋದಕ್ಕೆ ಈ ರಿಸಲ್ಟು. ಸೆಣಬು ಹಾಕದೆ ಏನೂ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ಟೈಮ್ ಇಲ್ಲ ಅಂತೀರಾ, ಫೇಲ್ಯೂರ್. ದನದ ಗೊಬ್ಬರ 5 ಲೋಡ್ ಹಾಕಿದ್ದೀನಿ ಹಂಗೆ ಮಾಡ್ಬಿಡ್ತೀನಿ ಅಂತೀರಾ, ಫೇಲ್ಯೂರ್. ಅರ್ಜೆಂಟಾಗಿ ಮಾಡಿದ್ರೆ ಫೇಲ್ಯೂರ್. ಕರೆಕ್ಟಾಗಿ ಪದ್ಧತಿ ಫಾಲೋ ಮಾಡಲಿಲ್ಲ ಅಂದರೆ ಫೇಲ್ಯೂರ್. ಎಲ್ಲದಕ್ಕೂ ಸಕ್ಸಸ್ ಆಗೋಕ್ಕೆ ಪದ್ಧತಿ ಅಂದರೆ ಫಸ್ಟಿಂದ ಮಾಡಬೇಕು. ಈ ವರ್ಷ ಅಟ್ಲೀಸ್ಟ್ 2026ರಲ್ಲಿ ಫಸ್ಟ್ ಟೈಮ್ ಮಾಡಬೇಕಾಗಿರೋರು ನೀವು ಮಾಡಬೇಕಾಗಿರೋದು ಇಷ್ಟೇ. ಜೂನಿಗೆ ಸ್ಟಾರ್ಟ್ ಮಾಡಿ, ಎಲ್ಲ ಕೆಲಸಗಳನ್ನು ಬಿಟ್ಟು ಮಾಡಿ. ಯಾಕಂದರೆ ನೀವು 1 ವರ್ಷ ಕಾಯಬೇಕು ಬಾಳೆ ಬರಬೇಕಂದ್ರೆ. 1 ವರ್ಷ ಕಾಯ್ದಾದ್ಮೇಲೆ ನಿಮಗೆ ಹಾಕಿದ ದುಡ್ಡು ಬರೋಲ್ಲ. ಫೇಲ್ಯೂರ್ ಆದರೆ ತಿರ್ಗಾ ಫೇಲ್ಯೂರ್ ಆಗಿ ಆರ್ಗ್ಯಾನಿಕ್ ಸರಿ ಇಲ್ಲ ಅಂತೀರಾ. ಫಸ್ಟು ನಾನು ಸರಿ ಹೋಗಬೇಕು, ಅಂದರೆ ನಾನು ಅರ್ಥ ಮಾಡ್ಕೊಬೇಕು ಮಣ್ಣು ಏನು ಎಷ್ಟು ಇಂಪಾರ್ಟೆಂಟು. ಒಂದು ಮನೆ ಕಟ್ಟಬೇಕಂದ್ರೆ ನಿಮಗೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಫೌಂಡೇಶನ್ ಇಲ್ಲದೆ ಮಾಡಿದ್ರೆ ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ 5 ವರ್ಷದಿಂದ ಹೇಳ್ತಾನೆ ಇದ್ದೀನಿ ನಾನು. ಈ ವರ್ಷ ಕಂಪ್ಲೀಟ್ 5 ವರ್ಷದಿಂದ ತೋರಿಸ್ತಾನೆ ಇದ್ದೀವಿ, ಡೀಟೇಲಾಗಿ ಈ ವರ್ಷ ತೋರಿಸ್ತಾ ಇದ್ದೀವಿ. ಸೊ ನಿಮಗೆ ಸಕ್ಸಸ್ ಆಗಬೇಕು ಅಂದರೆ ಜೂನಲ್ಲಿ, ಅಂದರೆ ಬಾಳೆ ಯಾವಾಗೇ ನಾಟಿ ಮಾಡಿ ಅದಕ್ಕೆ 2 ತಿಂಗಳು ಮುಂಚೆಯಿಂದ ಪ್ಲ್ಯಾನ್ ಮಾಡಿ. 1 ಎಕರೆಗೆ 25 kg ಬರೇ ಸೆಣಬು, ಇಲ್ಲ ಅಂದರೆ ಸೆಣಬು ಮತ್ತು ಡಯಂಚ ನಾಪ್ಕ ಇಟ್ಕೊಳ್ಳಿ. 2 ಸೇರಿ 25 kg. 1 ಎಕರೆಗೆ 25 kg ಹಾಕಬೇಕು. ಸೊ ನೀವು ಎಷ್ಟು ಎಕರೆ ಹಾಕ್ತಿರೋ 25 kg ಅಂದರೆ ತಿರ್ಗಾ ಅಲ್ಲಿ 20 kg ಹಾಕೋದು, 15 kg ಹಾಕೋದು, ಆ ಥರ ಮಾಡಬೇಡಿ. 20 kg ಅಂದರೆ 20 kg ಹಾಕಿ. ಯಾಕಂದರೆ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ, 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇದೆ. ಇವಾಗ ಗಿಡದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೋಡಿ ಬುಡ ಎಷ್ಟು ಚೆನ್ನಾಗಿದೆ. 4 ತಿಂಗಳಿಗೆ ಬುಡ ನಿಮಗೆ 1 ಅಡಿ ಮೇಲೆ ಬರುತ್ತೆ. ನೋಡ್ಬೋದು, ಎಲೆ ನೋಡ್ಬೋದು. ಸೊ ಏನೇನು ಮಾಡಬೇಕು 4ನೇ ತಿಂಗಳಿಗೆ. ಸೊ 3ನೇ ತಿಂಗಳು ಎಲ್ಲ ಫಾಲೋ ಮಾಡಿದ್ದೀರಾ. ಎಲ್ಲ ತಪ್ಪು ಮಾಡೋ ಅಂಥದ್ದು ಏನಂತ ಹೇಳ್ತೀನಿ ನೋಡಿ. ನೀರು ಜಾಸ್ತಿ ಕೊಟ್ಟರೆ ಸಿಗಟೋಕ ಜಾಸ್ತಿ ಆಗುತ್ತೆ. ಹಂಗೆ ಮಾತಾಡ್ಕೊಂಡು ಹೋಗೋಣ, ಗಿಡಗಳು ತೋರಿಸ್ತಾ ಇರಿ. ಸೊ ನೀರು ಜಾಸ್ತಿ ಕೊಟ್ಟಾಗ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ನೀವು ನೋಡಿದ್ದೀರಾ ನೋಡಿ, ಇದು ಮಾಮೂಲಿ 1 ಎಲೆ ಇಲ್ಲಿ ತನಕ ಬಂದರೆ ಪರವಾಗಿಲ್ಲ. ಅದೇ ಸಿಗಟೋಕ ನಿಮಗೆ ಮೇಲೆ 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 ಇಷ್ಟು ಎತ್ತರಕ್ಕೆ ಬಂದುಬಿಟ್ಟಿರುತ್ತೆ. ಬೇರೆಯವ್ರ ಜಮೀನಲ್ಲಿ ಫುಲ್ಲು ಪ್ಲಾಟೇ ಫೇಲ್ಯೂರ್ ಆಗಿಬಿಡುತ್ತೆ. ಇನ್ನು ಪನಾಮ ಕೆಮಿಕಲ್ ಹಾಕಿ ಹಾಳಾಗಿರೋ ಅಂಥ ಭೂಮಿಲಿ ಏನೂ ಮಾಡೋಕ್ಕಾಗಲ್ಲ. ಸೆಣಬು ಹಾಕಿದ್ರೂ ಲಾಸ್ಟ್ 5 ವರ್ಷ 10 ವರ್ಷದಿಂದ ಎಷ್ಟು ಭೂಮಿ ಹಾಳಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ನೀವು ತರೋ ಅಂಥ ಕಂದು ಅಲ್ಲಿ ಪನಾಮ ಇದ್ದರೆ ಇಲ್ಲಿಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮು ಇವಾಗ ವಿಡಿಯೋ ನೋಡಿ ಫೋನ್ ಮಾಡೋರು 100% ಗ್ಯಾರಂಟಿ ಕೊಡ್ತೀನಿ, ಪನಾಮ ವಿಲ್ಟ್ ಹೋಗುತ್ತೆ. ನಾವು ಕೊಡೋಂಥ ಔಷಧಿ ಹಾಕಿ ಬುಡಕ್ಕೆ ಹಾಕಿ 1 ಲೀಟ್ರ್ ಎಕ್ಸ್ಟ್ರಾ ಹಾಕಿ ಬುಡಕ್ಕೆ ಸ್ಪ್ರೇ ಮಾಡಿ ಪನಾಮನೂ ಹೋಗುತ್ತೆ, ಸಿಗಟೋಕನು 100% ಕ್ಲಿಯರ್ ಆಗುತ್ತೆ ನಮ್ಮ ಲಿಕ್ವಿಡ್ ಹಾಕಿ. ಸೊ ನೋಡ್ತಾ ಇದ್ದೀರಾ ನನ್ನ ಮೇಲೆ ಸಿಕ್ಕಾಬಟ್ಟೆ ಮೇಲೋಗಿದೆ. ಹಂಗೆ ಬುಡ ತೋರಿಸಿ. ಸೊ ಹೆಚ್ಚು ಕಮ್ಮಿ ನಿಮಗೆ 1 ಅಡಿ ಮೇಲಿದೆ, 1.5 ಅಡಿ. ಆಮೇಲೆ ಈ ಎಲೆ ಸೀಳಿರೋದು ನೋಡಿ, ಇದನ್ನೇ ಪನಾಮ ಅನ್ಕೊಂಡ್ಬಿಡ್ತಾರೆ ನೋಡಿ. ಎಲೆ ಏನಿದೆ, ಈ ಎಲೆದು ಪದ್ರ, ಒಂದು ಲೇಯರ್ ಪದ್ರ ಏನಾಗುತ್ತೆ, ಒಳಗಡೆ ಇರೋ ಬುಡ ನಿಮ್ಗೆ ಅಗಲ ಆದಾಗ ಇದು ಎಲೆ ಹೊಡ್ಕೊಳುತ್ತೆ. ಇದು ಪನಾಮ ಅಲ್ಲ. ಪನಾಮ ಅಂದರೆ ಇದ್ರ ಒಳಗಡೆ ಇರೋ ಪದ್ರ, ಅದ್ರ ಒಳಗಡೆ ಎಲ್ಲನೂ ಸೀಳಿರುತ್ತೆ, ಅದು ಪನಾಮ. ಸೊ ಇದು ನಾರ್ಮಲ್ಲು. ಇನ್ನೊಂದು ಎಲ್ಲರೂ ತಪ್ಪು ಮಾಡ್ತಾಯಿದ್ದಾರೆ. 3ನೇ ತಿಂಗಳಿಗೆ ನಾನು ಹೇಳಿದ್ದೀನಿ, ದಯವಿಟ್ಟು ಬೆಡ್ ಮಾಡಬೇಡಿ.
ಬೆಡ್ ಮಾಡಿದ್ರೆ ನಿಮಗೆ ಬೇರುಗಳು ಉಲ್ಟಾ ಬೆಳೆಯುತ್ತೆ. ಗೊನೆ 10 kg 15 kg 20 kg ಬಂದಾಗ ಗಿಡ ಬಿದ್ದೋಗುತ್ತೆ. ಯಾಕಂದರೆ ಬೆಡ್ಡು ಮಾಡಿದಾಗ ಮಣ್ಣು ಎತ್ತರ ಹಾಕಿರ್ತೀವಿ ನಾವು ಗಿಡದ ಮೇಲೆ, ಸೊ ಬೇರುಗಳೆಲ್ಲ ಮೇಲೆ ಬಂದುಬಿಡುತ್ತೆ, ಒಳಕ್ಕೆ ಹೋಗ್ಬೇಕು. ಯಾವಾಗ ನೀವು ಮಣ್ಣಿಲ್ಲ, ಗ್ರೌಂಡ್ ಲೆವೆಲಲ್ಲಿ ಮಣ್ಣಿದೆ, ಬೇರೆಲ್ಲ ಮಣ್ಣಿಂದ ಕೆಳಗಡೆ ಆಳಕ್ಕೆ ಹೋಗುತ್ತೆ. ನೀವು ಗ್ರೌಂಡ್ ಲೆವೆಲ್ ಮೇಲೆ ಮಣ್ಣು ಹಾಕಿದ್ರೆ ಬೇರುಗಳಿಗೆ ಈಸಿ. ಎಲ್ಲಿ ಲೂಸ್ ಮಣ್ಣಿದೆ ಅಲ್ಲಿ ಬೇಗ ಬೇರೆ ಮೇಲಕ್ಕೆ ಬಂದುಬಿಡುತ್ತೆ, ಎಲ್ಲಿದೆ ಅಲ್ಲಿ ಹೊಟ್ಟೋಗುತ್ತೆ. ಸೊ ಮೇಲೆ ಲೂಸ್ ಮಣ್ಣಿದ್ರೆ ಬೇರೆ ಮೇಲಕ್ಕೆ ಬಂದುಬಿಡುತ್ತೆ, ಕೆಳಗೆ ಹೋಗೋದೇ ಇಲ್ಲ. ಆವಾಗ ಗಾಳಿ ಬಂದಾಗ ಬಿದ್ದೋಗುತ್ತೆ. ಆಮೇಲೆ ಒಂದೇ ಡ್ರಿಪ್ ಹಾಕಬೇಕು. ಎಷ್ಟೊಂದು ಜನ ನಮ್ಮ ಆ್ಯಪ್ ಫಾಲೋ ಮಾಡ್ತಾ ಇರೋರು ಎಷ್ಟೊಂದು ಜನ ಸಿಂಗಲ್ ಡ್ರಿಪ್ ಹಾಕಿ ಸಿಂಗಲ್ ಒಂದು ಲೈನಿಗೆ ಒಂದೇ ಡ್ರಿಪ್ ಸಾಕು. ಎಷ್ಟೊಂದು ಜನ ಎರಡೇ ಡ್ರಿಪ್ ಹಾಕ್ತಾಯಿದ್ದೀರಾ. ಒಂದು ಸತಿ ಸಿಗಟೊಕ್ಕ ಏನಾದ್ರು ಜಾಸ್ತಿ ಸ್ಪ್ರೆಡ್ ಆಗೋದ್ರೆ ಎಕರೆ ವಾಶೌಟ್ ಆಗಿಬಿಡುತ್ತೆ. ದಿನ ಬಿಡಿ. ಆಮೇಲೆ ನೀರಿನ ಪದ್ಧತಿ, ಡ್ರಿಪ್ಪು ಒಂದೇ ಹಾಕಬೇಕು. ಡ್ರಿಪ್ಪಲ್ಲಿ ದಿನ ನೀರು ಬಿಡಿ, 2 ಅವರ್ ಬಿಡಿ. ಇವಾಗ 4 ತಿಂಗಳಾಯಿತು, ಎಲ್ಲರೂ ಗಿಡ ವೀಕಾಗಿ ಕಾಣ್ತಾ ಇದೆಯಾ? ನಾವು ಬಿಡ್ತಾ ಇರೋದು ಮ್ಯಾಕ್ಸಿಮಮ್ 2 ಅವರ್. ಏನೋ ಜಾಸ್ತಿ ಬಿಡ್ತಾ ಇದ್ದೀರಾ ಇವಾಗ ಮ್ಯಾಕ್ಸಿಮಮ್ 2 ಅವರು. ದಿನ ಬಿಡಿ, ದಿನ 2 ಅವರ್ ಬಿಡಿ. ಕರೆಂಟ್ ಇದೆ ಅಂದ್ಬಿಟ್ಟು ಆನ್ ಮಾಡಿ ನೀವು 8 ಅವರ್ ನೀರು ಬಿಟ್ಟರೆ ರೋಗ, ಹೇಳಿದ್ದೀನಿ. ಆಮೇಲೆ ನನ್ನನ್ನು ದೂಷಿಸ್ಬೇಡಿ. ಸೊ ನೋಡ್ತಾ ಇದ್ದೀರಾ, ಇಡೀ ಹಂಗೆ ಫುಲ್ ಲೈನ್ ತೋರಿಸಿ ಒಂದು ಸತಿ. ಸೊ ಫಸ್ಟ್ ಕ್ಲಾಸ್ ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಒಂದಲ್ಲ ಎರಡಲ್ಲ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಎಲ್ಲಿ ಗಿಡ ಚೆನ್ನಾಗಿದೆ ಅಲ್ಲಿ ಮಾತ್ರ ನಾನು ತೆಗಿತಾ ಇಲ್ಲ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಎಲ್ಲ ಕಡೆ 99% ಎಲ್ಲೂ ರೋಗ ಇಲ್ಲ. 99% 90% ಎಲ್ಲ ಗಿಡನೂ ಹತ್ತಡಿ ಮೇಲಿದೆ, ನೋಡ್ಬೋದು. ಸೊ ಏರುಪೇರು ಎಲ್ಲಾದ್ರ ಕಡೆ ಏರುಪೇರು ಇದ್ದೇ ಇರುತ್ತೆ. ಏರುಪೇರು ಇಲ್ಲದೆ ಯಾವ ಪ್ಲಾಟು ಇಲ್ಲ. ಇವಾಗ ನೋಡಿ, ಅಲ್ಲಿ 10 ಅಡಿ ಇರ್ಬೋದು, ಇಲ್ಲಿ 6 ಅಡಿ ಇರ್ಬೋದು. 4 ತಿಂಗಳಿಗೆ 4 ಅಡಿ ಮೇಲಿದ್ದರೆ ನಿಮ್ಗೆ ಸಕ್ಸಸ್ ಅಂತ ನಾನು ಹೇಳ್ತಾ ಇರ್ತೀನಿ. ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಭೂಮಿಲಿ ಸ್ವಲ್ಪ ಏರುಪೇರು ಇದ್ದಾಗ ನಿಮಗೆ ಫಲವತ್ತತೆ ಚೇಂಜಸ್ ಇರುತ್ತೆ. ಭೂಮಿ ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದೇ ಇರಲ್ಲ. ಸೊ ಹಾಗಾಗಿ ಸೆಣಬು ಹಾಕಿರೋದಕ್ಕೆ ಇಷ್ಟು. ಸೊ ನೋಡ್ಬೋದು, ಇದೇ ಕಮ್ಮಿ ಅಂದರೆ ಈ ಥರದ್ದೇ, ಅಂದರೆ ಹೆಚ್ಚು ಕಮ್ಮಿ 6 ಅಡಿ ಇದೆ ಕಮ್ಮಿ ಅಂದ್ರೂ. ಸೊ ಮಿಕ್ಕಿದೆಲ್ಲ ನೋಡಿ, ಅಲ್ಲಿ ಆಲ್ರೆಡಿ ತೆಂಗಿನ ಮರ 15 ಅಡಿ ತನಕನೂ ಟಚ್ ಆಗ್ತಾಯಿದೆ ಎಲೆಗಳು, ನೋಡ್ಬೋದು. ಸೊ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರೇ. 4ನೇ ತಿಂಗಳಿಂದ 5ನೇ ತಿಂಗಳಿಗೆ ಏನೇನು ಮಾಡಬೇಕು ಹೇಳಿದ್ದೀನಿ. ನೀರು ತುಂಬ ಇಂಪಾರ್ಟೆಂಟು. ತಿಂಗ್ಳಿಗೆ ಒಂದು ಸತಿ ಬುಡಕ್ಕೆ ಹಾಕಬೇಕು, ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡಬೇಕು. ಸೊ ಇವಾಗ ನೋಡಿದ್ದೀರಾ, ನಮ್ಮ ಲಿಕ್ವಿಡ್ಡು 1 ಎಕರೆಗೆ ಕಂಪಲ್ಸರಿ 1000 ಗಿಡ ಇರೋರು 2 ಬಾಕ್ಸು ನಮ್ಮ ಜೀವಾಣುಗಳು ತೊಗೊಳ್ಲೇಬೇಕು. 1 ಬಾಕ್ಸು ಡ್ರಿಪ್ಪಲ್ಲಿ ಬಿಡಿ. ಫಸ್ಟ್ 3 ತಿಂಗಳು ಮಾತ್ರ ನಾವು ಕೈಯಲ್ಲಿ ಹಾಕ್ಸ್ತಾಯಿದ್ವಿ. 3ನೇ ತಿಂಗಳಿಂದ ಇವಾಗ 4, ಇವಾಗ 4ರಿಂದ 4.5 ತಿಂಗಳು, ಅಂದರೆ 4ರಿಂದ 5 ತಿಂಗಳು. ಸೊ 4th ಮಂತಿಂದ 5th ಮಂತು ಏನು ಮಾಡಬೇಕು ಅಂದರೆ ಕಂಪಲ್ಸರಿ ಬುಡಕ್ಕೂ ಹಾಕಬೇಕು, ಕಂಪಲ್ಸರಿ ಸ್ಪ್ರೇನೂ ಮಾಡಬೇಕು. ಇನ್ನು ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ ದಿನ 2 ಅವರ್ ಬಿಡಿ. ಜಾಸ್ತಿ ಬಿಟ್ಟರೆ ರೋಗ ಬರುತ್ತೆ. ಗಿಡನೇ ಹೇಳ್ಕೊಡುತ್ತೆ ನಿಮಗೆ. ಗಿಡ ಯಾವಾಗ ನೋಡಬೇಕು ಅಂದರೆ ಬೆಳಿಗ್ಗೆ ಬೆಳಕಾದಾಗ 6 ಗಂಟೆಯಿಂದ 9 ಗಂಟೆ ತನಕ ನಿಮಗೆ ಗಿಡಗಳು ಯಾವ ಸ್ಟೇಜಲ್ಲಿದೆ ಅದು ಕರೆಕ್ಟು. ನೀವು ಬಿಸಿಲು ಮಧ್ಯಾಹ್ನ ನೋಡಿದ್ರೆ ಅದು ಬಿಸಿಲಿಗೆ ಸ್ವರ್ಗೋಗಿರುತ್ತೆ. ಸೊ ಫ್ರೆಶ್ ಆಗಿರಬೇಕು ಅಂದರೆ ಗಿಡ ಯಾವಾಗಲೂ ಬೆಳಿಗ್ಗೆ 9 ಗಂಟೆಗೆ ಮುಂಚೆ ನೋಡಬೇಕು. ಅದೇ ಹೇಳುತ್ತೆ ನಿಮಗೆ. ನೀರು ಕಮ್ಮಿ ಆಗಿದ್ರೆ ಎಲೆಗಳು ಹಿಂಗಿರೋದು ಎಲ್ಲ ಹಿಂಗಾಗಿರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನೀರು ಕಮ್ಮಿ ಆಗ್ತಾಯಿದೆ ಅಂತ. ಇಲ್ಲಾಂದರೆ ಎಲ್ಲ ಹಿಂಗೆ ನೆಟ್ಟಿಗೆ ನಿಂತ್ಕೊಂಡಿರುತ್ತೆ ಎಲೆಗಳು ಹಿಂಗೆ. ಸೊ ಸಾಕಾಗಿದೆ ನೀರು ಸಾಕೋದಕ್ಕೆ. ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ. ಚೆನ್ನಾಗಿ ಕೊಚ್ಚೆ ಥರ ನೀರಾದರೆ ಸಿಕ್ಕಾಬಟ್ಟೆ ಸಿಗೋಟೊಕ್ಕ ರೋಗ ಕಂಪಲ್ಸರಿ. ಇವಾಗ ನಮ್ಮ ಕೈಯಲ್ಲಿದೆ ನೀರು, ವಾಟರ್ ಮ್ಯಾನೇಜ್ಮೆಂಟ್, ನೀರು ಬಿಡೋದು ಎಷ್ಟು ಬಿಡ್ಬೋದು ಏನು ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಇನ್ನು ಮುಂದೆ ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಮಳೆ ಬರುತ್ತೆ, ಸಿಕ್ಕಾಬಟ್ಟೆ ಸಿಗೋಟೊಕ್ಕ. ಆವಾಗಿಂದ ನಿಮಗೆ ಟೆನ್ಷನ್ ಜಾಸ್ತಿ ಆಗೋದು. ಇವಾಗ ನಿಮಗೆ ನಮ್ಮ ಕೈಯಲ್ಲಿರೋದ್ರಿಂದ ಇವಾಗ ಹೆಲ್ದಿ ಆಗಿದ್ದರೆ ಚೆನ್ನಾಗೇ ಸ್ಟ್ರಾಂಗಾಗಿ ಬೆಳೆಯೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಏನೇನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಸೊ ನಮ್ಮ ಔಷಧಿನ ತಿಂಗಳ ಕೊಡಿ, ಮರಿಬೇಡಿ. ತಿಂಗ್ಳಿಗೆ ಒಂದು ಸತಿ ಬುಡಕ್ಕೆ ಹಾಕೋದು, ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡೋದು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಫಾಲೋ ಮಾಡಿ ಫಸ್ಟ್ ಅರ್ತ್ ಆ್ಯಪ್, ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಾಪಾಡು ತಾಯಿ.
Trust Earth.